ಪತ್ರಪುಷ್ಪ ಜ್ವಾಲಾ ಸ್ವರೂಪದ ಯೋಗದ ಮೂಲಕ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿ 20/7/2023. ಓಂ ಶಾಂತಿ. ಪರಮಪ್ರಿಯ ಅವ್ಯಕ್ತ ಮೂರ್ತ ಮಾತ್ಪಿತಾ ಬಾಪ್ದಾದಾರವರ ಅತಿ ಸ್ನೇಹಿ ಸದಾ ತನ್ನ ಶ್ರೇಷ್ಠ ಶುಭ ಹಾಗೂ ಕಲ್ಯಾಣದ ವೃತ್ತಿಯ ಮೂಲಕ ಶಕ್ತಿಶಾಲಿ ವಾಯುಮಂಡಲ ತಯಾರು ಮಾಡುವಂತಹ ಸಂಕಲ್ಪದ ಟ್ರಾಫಿಕ್ ಸೆಕೆಂಡಿನಲ್ಲಿ ಸ್ಟಾಪ್ ಮಾಡಿ ಜ್ವಾಲಾ ಸ್ವರೂಪದ ನೆನಪಿನ ಅನುಭವ ಮಾಡುವಂತಹ ಲೈಟ್ ಹೌಸ್, ಮೈಟ್ ಸ್ಥಿತಿಯಲ್ಲಿ ಇರುವಂತಹ ವಿಶ್ವ ಸೇವಾದಾರಿ ನಿಮಿತ್ತ ಟೀಚರ್ಸ್ ಸಹೋದರಿಯರು ಹಾಗೂ ದೇಶ ವಿದೇಶದ ಸರ್ವ ಬ್ರಾಹ್ಮಣ ಕುಲಭೂಷಣ ಸಹೋದರಿಯರೇ, ಈಶ್ವರೀಯ ಸ್ನೇಹ ಸಂಪನ್ನ ಮಧುರ ನೆನಪನ್ನು ಸ್ವೀಕಾರ ಮಾಡಿರಿ. ನಂತರದ ಸಮಾಚಾರ. ಮಧುರ ತಂದೆಯ ನಾವು ಮಕ್ಕಳ ಪ್ರತಿ ವಿಶೇಷ ಸೂಚನೆಯಾಗಿದೆ. ಮಕ್ಕಳೇ, ವರ್ತಮಾನ ಸಮಯ ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪದ ನೆನಪಿನ ಅವಶ್ಯಕತೆ ಇದೆ. ಇದರಿಂದ ವಾಯುಮಂಡಲ ಶಕ್ತಿಶಾಲಿಯಾಗುತ್ತದೆ. ನಿರ್ಮಲ ಆತ್ಮಗಳು ಶಕ್ತಿ ಸಂಪನ್ನರಾಗುತ್ತಾರೆ. ಎಲ್ಲ ವಿಘ್ನಗಳು ಸಹಜವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಎಂದ ಮೇಲೆ ಈಗ ನೀವೆಲ್ಲರೂ ಬಾಬಾರವರ ಮಕ್ಕಳು. ತಮ್ಮ ತಪಸ್ವಿ ರೂಪದ ಮೂಲಕ ಸ್ವಕಲ್ಯಾಣದ ಜೊತೆ ವಿಶ್ವ ಕಲ್ಯಾಣದ ನಿಮಿತ್ತವಾಗಿದ್ದೀರಿ. ಹೇಗೆ ಸೂರ್ಯನ ಕಿರಣಗಳು 4 ಕಡೆ ಹರಡುತ್ತದೆ, ಹಾಗೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸರ್ವಶಕ್ತಿ ಹಾಗೂ ವಿಶೇಷತೆಗಳ ರೂಪಿ ಕಿರಣಗಳನ್ನು 4 ಕಡೆ ಹರಡಬೇಕು. ಇದಕ್ಕಾಗಿ ಕರ್ಮದಲ್ಲಿ ಬರುತ್ತಾ, ವಿಸ್ತಾರದಲ್ಲಿ ಬರುತ್ತಾ, ರಮಣೀಕತೆಯಲ್ಲಿ ಬರುತ್ತಾ, ಸಂಬಂಧ ಹಾಗೂ ಸಂಪರ್ಕದಲ್ಲಿ ಬರುತ್ತಾ ಭಿನ್ನರಾಗಿರಬೇಕು. ಹೇಗೆ ಸಂಬಂಧ ಹಾಗೂ ಕರ್ಮದಲ್ಲಿ ಬರುವುದು ಸಹಜವಾಗಿದೆ, ಹಾಗೆಯೇ ಭಿನ್ನರಾಗುವುದು ಸಹ ಸಹಜ ಎನಿಸಬೇಕು. ಅಂತ್ಯದ ಸಮಯದಲ್ಲಿ 1 ಸೆಕೆಂಡಿನಲ್ಲಿ ಅಂತ್ಯವಾಗಿ ಬಿಡುವುದು ಇದೇ ಲಾಸ್ಟ್ ಸ್ಟೇಜಿನ ಪುರುಷಾರ್ಥವಾಗಿದೆ. ಈಗ ಅತಿ ಸಂಬಂಧದಲ್ಲಿ ಬಂದಿರಿ ಹಾಗೂ ಈಗೀಗ ಭಿನ್ನರಾದಿರಿ. ಲೈಟ್ ಹೌಸಿನಲ್ಲಿ ಸಮಾವೇಶವಾಗಿ ಬಿಡಿ. ಅಭ್ಯಾಸದಿಂದ ಲೈಟ್ ಹೌಸ್, ಮೈಟ್ ಹೌಸ್ನ ಸ್ಥಿತಿ ತಯಾರಾಗುವುದು ಹಾಗೂ ಅನೇಕ ಆತ್ಮಗಳಿಗೆ ಸಾಕ್ಷಾತ್ಕಾರವಾಗುವುದು ಇದೇ ಪ್ರತ್ಯಕ್ಷತೆಯ ಸಾಧನವಾಗಿದೆ. ಹೇಳಿರಿ, ನನ್ನ ಮಧುರ ಸಹೋದರಿಯರೇ, ಇಂತಹ ಲಕ್ಷ್ಯವನ್ನು ಇಟ್ಟುಕೊಂಡು ಸತ್ಯ ಹೃದಯದಿಂದ ಸಾಧನ ಮಾಡುತ್ತಾ ಎಲ್ಲರಿಗೂ ಶಕ್ತಿಶಾಲಿ ನೆನಪಿನಲ್ಲಿರುವ ವಿಧಿಗಳನ್ನು ಹೇಳಿಕೊಡುತ್ತಿದ್ದೀರಿ ಅಲ್ಲವೇ? ಸಮಯ ಎಷ್ಟು ತೀವ್ರ ವೇಗದಿಂದ ತನ್ನ ಹೊಸ ಬದಲಾವಣೆಯನ್ನು ತೋರಿಸುತ್ತಿದೆ. ಪ್ರಕೃತಿಯ ಏರುಪೇರಿನ ಸಮಾಚಾರವನ್ನು ಸಹ ಕೇಳುತ್ತಿರುವಿರಿ. ಬಾಬಾರವರು ಹೇಳುತ್ತಾರೆ, ಮಕ್ಕಳೇ, ಏರುಪೇರಿನ ವಾತಾವರಣದಲ್ಲಿ ಅಚಲರಾಗಿರುವ ಅಭ್ಯಾಸ ಮಾಡಿ. ಸರ್ವಶಕ್ತಿವಂತ ತಂದೆಯನ್ನು ಸದಾ ಜೊತೆಯಲ್ಲಿಟ್ಟುಕೊಂಡು ಏಕರಸ ಸಾಕ್ಷಿ ಸ್ಥಿತಿಯ ಮೂಲಕ ಪ್ರತಿ ಪರಿಸ್ಥಿತಿಯಲ್ಲಿ ವಿಜಯಿ ಆಗಿ ಹಾಗೂ ವಿಜಯಿಯನ್ನಾಗಿ ಮಾಡಿರಿ. ಈಗ ಮಾತುಗಳ ವಿಸ್ತಾರದಲ್ಲಿ ಹೋಗುವ ಬದಲು ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಇಡುವಂತಹ ಅಭ್ಯಾಸ ಮಾಡುತ್ತಾ ಹೋಗಿರಿ. ಮನಸ್ಸು ಹಾಗೂ ಬುದ್ಧಿಯನ್ನು ಕಂಟ್ರೋಲ್ ಮಾಡುವ ಬ್ರೇಕ್ ಪವರ್ಫುಲ್ ಆಗಿರಬೇಕು. ಬುದ್ಧಿಯ ಹಾಗೂ ಯಾವುದೇ ಎನರ್ಜಿ ವೇಸ್ಟ್ ಆಗುವುದಿಲ್ಲ, ಜಮಾ ಆಗುತ್ತದೆ. ಈಗ ಜೊತೆ ಎಲ್ಲರಿಗೂ ತಮ್ಮ ಅಚಲ ಅಡೋಲ ಏಕರಸ ಹರ್ಷಿತ ಸ್ಥಿತಿಯನ್ನು ತಯಾರಿಸುವ ವಿಶೇಷ ಲಕ್ಷ್ಯವನ್ನು ಇಟ್ಟುಕೊಂಡು ಮುಂದುವರಿಯಬೇಕು. ಮಾಡಿಸುವಂತಹ ಬಾಬಾ ತನ್ನ ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಕ್ಕಿಂತ ಒಳ್ಳೆಯ ಸೇವೆಯನ್ನು ಮಾಡಿಸುತ್ತಿದ್ದಾರೆ. ನಾವು ಕೇವಲ ಬಾಬಾರವರ ರೈಟ್ ಹ್ಯಾಂಡ್ ಆಗಬೇಕಾಗಿದೆ. ಬಾಕಿ ತಾವೆಲ್ಲರೂ ಪ್ರೀತಿಯ ಬಾಬಾರವರ ವಿಚಿತ್ರ ಲೀಲೆಗಳನ್ನು ನೋಡುತ್ತಾ ಪರಿವರ್ತನೆಯ ಈ ಸಮಯದಲ್ಲಿ ಸ್ವಪರಿವರ್ತನೆಯ ಲಕ್ಷ್ಯವನ್ನು ಇಟ್ಟುಕೊಂಡು ಮುಂದುವರಿಯುತ್ತಿರುವಿರಿ. ಮುಂದುವರಿಯುತ್ತಾ ಹೋಗಿರಿ.
ಬಾಬಾರವರು ಅವ್ಯಕ್ತ ವತನದಿಂದ ಪ್ರತಿ ಮಗುವಿನ ವಂಡರ್ಫುಲ್ ಪಾಲನೆಯನ್ನು ಮಾಡುತ್ತಿದ್ದಾರೆ. ಹೊಸ ಹೊಸ ಮಕ್ಕಳ ಅನುಭವವನ್ನು ಕೇಳುತ್ತಾ ಇದ್ದರೆ ಮನಸ್ಸಿನಿಂದ ಹೊರಹೊಮ್ಮುತ್ತದೆ, ವಾ ಬಾಬಾ, ವಾ ವಾ ನಿಮ್ಮ ವಿಚಿತ್ರ ಲೀಲೆ, ವಾ ಹೇಗೆ ಗುಪ್ತ ರೂಪದಿಂದ ತಮ್ಮ ಸ್ಥಾಪನೆಯ ಕಾರ್ಯವನ್ನು ಸಂಪನ್ನ ಮಾಡಿಸುತ್ತಿರುವಿರಿ. ಧನ್ಯವಾದಗಳು ಬಾಬಾ. ಒಳ್ಳೆಯದು. ನೀವೆಲ್ಲರೂ ಖುಷಿ ಮೋಜಿನಲ್ಲಿ ಇರುವಿರಿ ಎಂದು ಬಯಸುತ್ತೇನೆ. ಎಲ್ಲರಿಗೂ ಬಹಳ ಬಹಳ ನೆನಪುಗಳು. ಈಶ್ವರಿಯ ಸೇವೆಯಲ್ಲಿ BK ರತನ್ ಮೋಹಿನಿ. ತ್ರಿಮೂರ್ತಿ ದಾದಿಯವರ ಅಮೃತ ವಚನಗಳು. ಯೋಗವನ್ನು ಶಕ್ತಿಶಾಲಿ ಮಾಡಿರಿ. ಶುಭ ಭಾವನೆ ಶುಭ ಕಾಮನಾ ಸಂಪನ್ನರಾಗಿ. ಆಗ ವೃತ್ತಿಯಿಂದ ವಾಯುಮಂಡಲ ತಯಾರಾಗುವುದು. ಗುಲ್ಜಾರ್ ದಾದಿ ಅವರ ಅಮೃತ ವಚನ. ಹೇಗೆ ನಮ್ಮ ದಾದಿ ಸ್ವಯಂ ಸದಾ ಸ್ವಮಾನದಲ್ಲಿ ಇರುತ್ತಿದ್ದರು ಹಾಗೂ ಅನ್ಯರಿಗೂ ಸನ್ಮಾನ ಕೊಡುತ್ತಿದ್ದರು, ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ. ಆದರೆ ದಾದಿ ಅವರ ಮೂಲಕ ಅವರಿಗೆ ಪ್ರೀತಿ ಹಾಗೂ ಸನ್ಮಾನ ಸಿಕ್ಕಿದೆ. ಯಾರು ಸ್ವಮಾನದಲ್ಲಿ ಇರುತ್ತಾರೆ ಅವರು ಸ್ವತಂತ್ರವಾಗಿ ಸನ್ಮಾನ ಕೊಡುತ್ತಾರೆ. ಸ್ವಮಾನದಲ್ಲಿ ಇರುವುದರಿಂದ ಎಲ್ಲರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇದ್ದೇ ಇರುತ್ತದೆ. ಏಕೆಂದರೆ ಅವರು ಸ್ವಯಂ ಒಂದು ಮಾಲೀಕತನದ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡುತ್ತಾರೆ ಹಾಗೂ ಅವರ ಏನೆಲ್ಲ ಸಂಕಲ್ಪಗಳು ಇರುತ್ತದೆ, ಏನೆಲ್ಲ ವಾಣಿಯ ಶಬ್ದಗಳು ಇರುತ್ತದೆ, ಅವುಗಳು ಬಾಬಾರವರ ಪ್ರತಿ ಆದೇಶಗಳನ್ನು ಪಾಲಿಸುವಂತೆ ಇರುತ್ತದೆ. ಹೇಗೆ ನಾವು ನೋಡಿದ್ದೇವೆ, ನಮ್ಮ ಜಗದಂಬ ಅವರು ನಂಬರ್ 1 ಹೇಗೆ ಆದರೂ ನಾವು ನೋಡಿದ್ದೇವೆ. ಯಾವಾಗ ಮೊಮ್ಮ ಅವರು ಪ್ರಾರಂಭದಲ್ಲಿ ಮೊಮ್ಮ ಅವರಿಗೆ ಜ್ಞಾನವನ್ನು ಕೊಡುವವರು, ಕೋರ್ಸ್ ಮಾಡಿಸುವವರು, ಮೊಮ್ಮ ಅವರಿಗಿಂತ ಬಹಳ ಬುದ್ಧಿವಂತರಾಗಿದ್ದರು. ಆದರೂ ಸಹ ಮೊಮ್ಮ ಏಕೆ ಆದರೂ 1, 2 ನಂಬರ್ ಹೇಗಾಯಿತೋ ಇದರ ಮೂಲ ಆಧಾರವಾಗಿದೆ. ಮೊಮ್ಮಾರವರ ಒಂದು ಶಬ್ದ ನನ್ನ ಲಕ್ಷ್ಯವಾಗಿದೆ. ಬಾಬಾರವರು ಹೇಳಿದರು ಹಾಗೂ ನಾನು ಮಾಡಿದೆ. ಇದರ ಅರ್ಥವಾಗಿದೆ ಏನು? ಬಾಬಾರವರ ಶ್ರೀಮತವಾಗಿದೆ. ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಪ್ರತಿ ಕರ್ಮಕ್ಕಾಗಿ ಬಾಬಾರವರು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅದರ ಅನುಸಾರವೇ ಮೊಮ್ಮ ಅವರು ಪ್ರಾಕ್ಟಿಕಲ್ ಮಾಡಿ ತೋರಿಸಿದರು. ಅವರು ಹೇಳಿದರು ಹಾಗೂ ಮೊಮ್ಮ ಮಾಡಿದರು. ಹೀಗಾಗಿಯೇ ನಂಬರ್ 1ನಲ್ಲಿ ಹೋದರು ಮತ್ತು ದಾದಿಯರನ್ನು ನೋಡಿ ದಾದಿಯದು ಸಹ ಇದೇ ಲಕ್ಷ್ಯವಾಗಿತ್ತು. ಏನು ಹೇಳುತ್ತಾರೆ ಅದು ನಾನು ಮಾಡಬೇಕು. ಬ್ರಹ್ಮ ಬಾಬಾರವರೊಂದಿಗೆ ಪ್ರೀತಿ ಇದೆ ಎಂದ ಮೇಲೆ ಅದರ ರಿಟರ್ನ್ ನಾವು ಕೊಡಬೇಕು. ಆದರೆ ಈಗ ದಾದಿಯೊಂದಿಗೆ ನಿಮ್ಮೆಲ್ಲರ ಪ್ರೀತಿ ಇದೆ ಎಂದ ಮೇಲೆ ದಾದಿ ಅವರು ಏನು ಮಾಡಿದರು? ದಾದಿಯರು ಪ್ರಾಕ್ಟಿಕಲ್ ಮಾಡಿ ತನ್ನ ಜೀವನದಲ್ಲಿ ತೋರಿಸಿದ್ದಾರೆ. ಅದನ್ನು ಮಾಡಿ ದಾದಿಯವರಿಗೆ ರಿಟರ್ನ್ ಕೊಡಬೇಕು. ಈಗ ಡಬಲ್ ರಿಟರ್ನ್ ಕೊಡಬೇಕಾಗಿದೆ ಎಂದ ಮೇಲೆ ಡಬಲ್ ರಿಟರ್ನ್ ಕೊಡುವ ಸಾಹಸವಿದೆಯೇ? ಏಕೆಂದರೆ ಇದಕ್ಕೆ ಪ್ರೀತಿ ಎಂದು ಹೇಳಲಾಗುತ್ತದೆ. ಯಾರೊಂದಿಗೆ ಪ್ರೀತಿ ಇರುತ್ತದೆ ಅವರು ಏನು ಹೇಳುತ್ತಾರೆ ಅದನ್ನು ಮೀರುವುದಿಲ್ಲ ಎಂದ ಮೇಲೆ ನಾವು ನಮ್ಮನ್ನು ಚೆಕ್ ಮಾಡಿಕೊಳ್ಳಬೇಕು. ಎಲ್ಲರ ಪ್ರತಿ ನಮಗೆ ಸನ್ಮಾನದ ವೃತ್ತಿ ಇದೆಯೇ? ಒಂದು ವೇಳೆ ನಾವು ಸನ್ಮಾನವನ್ನು ಕೊಡುತ್ತಿದ್ದೇವೆ ಎಂದರೆ ಎಲ್ಲರಿಗೂ ಇದೇ ಅನುಭವವಾಗುತ್ತದೆ, ಇವರು ನಮ್ಮವರಾಗಿದ್ದಾರೆ. ಹೇಗೆ ಅವರಿಂದ ಇದೇ ಫೀಲಿಂಗ್ ಬರುತ್ತಿತ್ತೋ ಇವರು ನಮ್ಮವರಾಗಿದ್ದಾರೆ. ದಾದಿಯ ಮೇಲೆ ಪ್ರತಿಯೊಬ್ಬರಿಗೂ ಗೌರವವಿತ್ತು, ಪ್ರೀತಿ ಇತ್ತು ಎಂದ ಮೇಲೆ ನಮ್ಮ ಜೀವನದಲ್ಲಿಯೂ ಸಹ ನಮ್ಮ ನೇಚರ್ ಹೀಗೆ ಇರಲಿ. ಯಾವುದರಿಂದ ಪ್ರತಿಯೊಬ್ಬರೂ ನಮ್ಮನ್ನು ತಮ್ಮವರು ಎನ್ನುವ ಭಾವನೆ ಇಟ್ಟುಕೊಳ್ಳಲಿ. ಇಷ್ಟು ಸಹಜವಾಗಿದೆಯೇ? ಎಷ್ಟು ಪ್ರಿಯರಾಗಿ ಇದ್ದೀರಿ? ಹಾಗಾದರೆ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಿ.
ನಮ್ಮಲ್ಲಿ ದೊಡ್ಡವರು ಚಿಕ್ಕವರಂತೂ ನಂಬರ್ ವಾರ್ ಇದ್ದೇ ಇರುತ್ತಾರೆ. ಆದರೆ ನಮಗೆ ಯಾರ ಪ್ರತಿಯೂ ನೆಗೆಟಿವ್ ವೃತ್ತಿ ಇರಬಾರದು. ಏಕೆಂದರೆ ನಾವು ಹೇಗೆ ಕೋರ್ಸ್ ಮಾಡಿಸುತ್ತೇವೆ, ನೆಗೆಟಿವನ್ನು ಪಾಸಿಟಿವ್ನಲ್ಲಿ ಚೇಂಜ್ ಮಾಡಿ. ಹಾಗಾದರೆ ನಾವು ಏನನ್ನು ಹೇಳುತ್ತೇವೆ ಅದು ಮೊದಲು ಯಾರ ಕಿವಿಗೆ ಬೀಳುತ್ತದೆ? ಮೊದಲು ನಮ್ಮ ಕಿವಿಗೆ ಬೀಳುತ್ತದೆ. ನಾವು ಅನ್ಯರಿಗೆ ಹೇಳುತ್ತೇವೆ ಎಂದರೆ ಅದು ಮೊದಲು ನಾವು ಕೇಳಿಸಿಕೊಳ್ಳುತ್ತೇವೆ. ಚೆಕಿಂಗ್ ಮಾಡಿ ಒಂದು ವೇಳೆ ನಾವು ಇದನ್ನು ಪಾಲಿಸುತ್ತೇವೆಯೇ ತಿಳಿದುಕೊಳ್ಳಿ. ಕೆಲವರು ಹೇಳುತ್ತಾರೆ, ಏನು ಮಾಡುವುದು, ಇವರ ಸ್ವಭಾವ ಇಂತಹದ್ದೇ ಆಗಿದೆ. ಬಾಬಾರವರು ಕೇಳುತ್ತಾರೆ, ಏನು, ಏಕೆ ಎಂದು ಹೇಳುವುದು ಸರಿಯಾಗಿದೆಯೇ? ಒಂದಾಗಿದೆ ತಿಳಿದುಕೊಳ್ಳುವುದು, ಹಾಗೂ ಇನ್ನೊಂದಾಗಿದೆ ಅವರ ಬಲಹೀನತೆಯನ್ನು ತಮ್ಮ ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು. ತಿಳಿದುಕೊಳ್ಳುವುದು ಹಾಗೂ ಸಮಾವೇಶ ಮಾಡಿಕೊಳ್ಳುವುದು, ಇದರಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಒಂದು ವೇಳೆ ತಿಳಿಯಿರಿ, ನಮ್ಮ ಮನಸ್ಸಿನಲ್ಲಿ ಅನ್ಯರ ಬಲಹೀನತೆ ಸಮಾವೇಶವಾಗಿ ಬಿಡುತ್ತದೆ ಎಂದರೆ ಅದು ನಮ್ಮ ಚಲನೆಯಲ್ಲಿ ಅವರೊಂದಿಗೆ ಅದೇ ರೀತಿಯಲ್ಲಿ ಹೊರಬರುತ್ತದೆ. ಆದರೆ ಅವರ ಬಲಹೀನತೆಯನ್ನು ನಾವು ಇದು ತಪ್ಪಾಗಿದೆ ಎಂದು ತಿಳಿದುಕೊಂಡಿದ್ದೇವೆ ಎಂದ ಮೇಲೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಏಕೆ ಸಮಾವೇಶ ಮಾಡಿಕೊಳ್ಳುತ್ತೇವೆ? ಅದರ ಪರಿಣಾಮ ಏನಾಗುತ್ತದೆ? ಹೇಗೆ ಭೋಜನದಲ್ಲಿ ಒಂದು ವೇಳೆ ಕೊರತೆ ಇದ್ದು ಅದನ್ನು ತಿಳಿಯದೆ ತಿಂದು ಬಿಟ್ಟರೆ ಹೊಟ್ಟೆಯಲ್ಲಿ ಅದರ ಹಾನಿ ತಿಳಿಯುತ್ತದೆ ಎಂದ ಮೇಲೆ ಹೇಗೆ ಕೆಟ್ಟು ಹೋದ ಭೋಜನ ಹೊಟ್ಟೆಯಲ್ಲಿ ಸಮಾವೇಶವಾಗುವುದರಿಂದ ನಷ್ಟವಾಗುತ್ತದೆ, ಹಾಗೆ ಒಂದು ವೇಳೆ ಅನ್ಯರ ಬಲಹೀನತೆಗಳನ್ನು ನಮ್ಮ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡರೆ ನಂತರ ಅವರೊಂದಿಗೆ ನಮ್ಮ ವ್ಯವಹಾರವೂ ಸಹ ಅದೇ ಭಾವನೆಯಿಂದ ಇರುತ್ತದೆ. ಏಕೆಂದರೆ ಅವರ ಪ್ರತಿ ಕೆಟ್ಟ ಭಾವನೆ ನಮ್ಮ ಮನಸ್ಸಿನಲ್ಲಿ ಸಮಾವೇಶವಾಗಿದೆ. ಅವರೊಂದಿಗೆ ನಮ್ಮ ಮಾತು, ನಮ್ಮ ಚಲನೆ ಅದರ ಪ್ರಮಾಣವೇ ಆಗಿರುತ್ತದೆ. ಯಾವುದೇ ಕೆಟ್ಟ ಮಾತನ್ನು ಒಂದು ವೇಳೆ ನೀವು ನಿಮ್ಮ ಮನಸ್ಸಿನಲ್ಲಿ ಸಮಾವೇಶ ಮಾಡುತ್ತೀರಿ ಎಂದರೆ ಅದರ ಕಾರಣ ಏನಾಗಿರುತ್ತದೆ? ಕೆಟ್ಟ ವಸ್ತುವನ್ನು ಬಾಬಾ ಅವರಂತೂ ಕೊಟ್ಟಿಲ್ಲ. ಕೆಟ್ಟ ವಸ್ತುಗಳು ಸಂಸ್ಕಾರವಾಗಿರಲಿ, ಸಂಕಲ್ಪವಾಗಿರಲಿ, ಒಳಗೆ ನಾನು ಸಮಾವೇಶ ಮಾಡಿಕೊಂಡರೆ ಅದು ರಾವಣನ ಆಸ್ತಿಯಾಗಿದೆ. ಯಾರ ಹೃದಯದಲ್ಲಿ, ಮನಸ್ಸಿನಲ್ಲಿ ರಾವಣನ ಆಸ್ತಿ ಇದೆ, ಅವರ ಹೃದಯದಲ್ಲಿ ಬಾಬಾರವರು ಕಂಬೈನ್ಡ್ ಹೇಗೆ ಆಗಲು ಸಾಧ್ಯ? ನಾವು ಕೆಲವೊಮ್ಮೆ ತಿಳಿಯುತ್ತೇವೆ, ಇದು ಆಗಬಾರದಿತ್ತು, ಆಗಬಾರದು, ಮಾಡಬಾರದು ಎಂದು ತಿಳಿದು ಸಹ ಮಾಡಿಬಿಡುತ್ತೇವೆ. ಇದರ ಕಾರಣವೇನು? ಇದರ ಸೂಕ್ಷ್ಮ ಕಾರಣವಾಗಿದೆ. ಕಂಬೈನ್ಡ್ ರೂಪದಲ್ಲಿ ಬಾಬಾರವರು ನಮಗೆ ಸಹಾಯವನ್ನು ಕೊಡುವವರು. ಅವರು ನಮ್ಮ ಮನಸ್ಸಿನಲ್ಲಿ ಸಹಾಯಕ್ಕಾಗಿ ಇಲ್ಲ. ಬಾಬಾರವರ ಸಹಾಯ ಸಿಗದೇ ಇರುವ ಕಾರಣ ನಾವು ಏನನ್ನು ಬಯಸುತ್ತೇವೆಯೋ ಅದನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಯಾವ ಸಮಯ ತಪ್ಪು ನಡೆಯುತ್ತದೆ ಆ ಸಮಯ ಆತ್ಮ ಬಲಹೀನ ಆಗಿಬಿಡುತ್ತದೆ. ಇಂತಹ ಸಮಯದಲ್ಲಿ ಬಾಬಾರವರ ಕಂಬೈನ್ಡ್ ರೂಪದ ಸಹಾಯ ಲಾಭವನ್ನು ಉಂಟು ಮಾಡುತ್ತದೆ. ಯಾವಾಗ ನಮ್ಮ ಬಳಿ ಕಂಬೈನ್ಡ್ ರೂಪದ ಅನುಭವವೇ ಇಲ್ಲ ಆಗ ಸಹಾಯ ಇಲ್ಲಿಂದ ಸಿಗುವುದು? ಬಾಬಾರವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಬಲೆ ತಿಳಿದುಕೊಳ್ಳಿ. ಆದರೆ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳಬೇಡಿ, ಏಕೆಂದರೆ ಅವರ ಮೇಲೆ ಭಾವನೆಯೇ ಬದಲಾಗಿ ಬಿಡುತ್ತದೆ. ಮಾಡಿದರೂ ಸಹ ನಮ್ಮ ಮನಸ್ಸಿನಲ್ಲಿ ಈ ಭಾವನೆ ಇದೆ, ಇವರು ಇರುವುದೇ ಹೀಗೆ. ಆಗ ನಮಗೆ ಅವರ ಒಳ್ಳೆಯದರಲ್ಲಿಯೂ ಕೆಟ್ಟ ಭಾವನೆಯೇ ಬರುತ್ತದೆ. ಏನೂ ಸಹ ಒಳ್ಳೆಯದೆನಿಸುವುದಿಲ್ಲ. ದಾದಿ ಎಲ್ಲರಿಗೂ ಪ್ರಿಯ ಎನಿಸುತ್ತಿದ್ದರು. ದಾದಿ ಒಂದು ವೇಳೆ ಯಾವುದೇ ಮಾತನ್ನು ನೋಡಿದರೆ, ದಾದಿಯ ಬಳಿ ಯಾರದೇ ರಿಪೋರ್ಟ್ ಬಂದರೆ ದಾದಿಯವರು ಅದನ್ನು ತನ್ನ ಮನಸ್ಸಿನಲ್ಲಿ ಎಂದೂ ಸಹ
ಇಟ್ಟುಕೊಳ್ಳುತ್ತಿರಲಿಲ್ಲ. ಹೀಗೆ ತಮ್ಮನ್ನು ಚೆಕ್ ಮಾಡಿಕೊಳ್ಳಿ. ನಮಗೆ ಆತ್ಮದ ಮೇಲೆ ಇಂತಹ ಶುಭ ಭಾವನೆ ಇದೆಯೇ? ಅನ್ಯರ ನಕಾರಾತ್ಮಕ ಕರ್ಮದ ವಾಣಿಯ ಪ್ರಭಾವ ಮನಸ್ಸಿನ ಮೇಲೆ ಬರುತ್ತಿಲ್ಲವೇ? ಬಾಬಾರವರ ಹ್ಯಾಂಡ್ಲಿಂಗ್ ಸಹ ಪ್ರೀತಿ ಕೊಡುವಂಥದ್ದಾಗಿತ್ತು. ಬಲೆ ನಕಾರಾತ್ಮಕತೆಯನ್ನು ತಿಳಿದುಕೊಂಡಿದ್ದರು. ಆದರೆ ಅದೆಲ್ಲವನ್ನು ತಿಳಿದುಕೊಂಡರೂ ಸಹ ಬಾಬಾರವರ ಶುಭ ಭಾವನೆ, ಶುಭ ಕಾಮನೆ ಇರುತ್ತಿತ್ತು. ಯಾರಾದರೂ ಬಹಳ ಒಳ್ಳೆಯ ವೃತ್ತಿ, ಬಹಳ ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ, ಬಹಳ ಅಕ್ಯುರೇಟ್ ಆಗಿದ್ದಾರೆ ಎಂದರೆ ಅವರ ಪ್ರತಿ ನಮ್ಮ ವೈಬ್ರೇಷನ್ ಹೇಗಿರುತ್ತದೆ? ಹಾಗಾದರೆ ನಾವು ಯಾವ ಸೇವೆ ಮಾಡಬೇಕೋ? ದಾದಿಯ ಮೇಲೆ ನನಗೂ ಪ್ರೀತಿ ಇದೆ ಎಂದ ಮೇಲೆ ಅದರ ರಿಟರ್ನ್ ಏನನ್ನು ಕೊಡಬೇಕೋ? ವಾಣಿಯಲ್ಲಿ ಬರುತ್ತಾ ನಾವು ಶಕ್ತಿಶಾಲಿ ವೃತ್ತಿಯಿಂದ ವಾಯುಮಂಡಲವನ್ನು ಮಾಡುವಂತಹ ಸೇವೆ ಮಾಡಬೇಕೋ? ಈಗ ಯೋಗವನ್ನು ಬಹಳ ಪವರ್ಫುಲ್, ಶಕ್ತಿಶಾಲಿ, ಜ್ವಾಲಾಮುಖಿಯನ್ನಾಗಿ ಮಾಡಬೇಕು. ಯಾವುದರಲ್ಲಿ ಮನಸ್ಸಿನ ಏಕಾಗ್ರತೆಯೂ ಇರಬೇಕೋ ಹಾಗೂ ಎರಡನೆಯದಾಗಿ ಪ್ರತಿ ಆತ್ಮದ ಪ್ರತಿ ದಯಾಹೃದಯದ ಭಾವನೆ ಇಮರ್ಜ್ ಆಗಿರಬೇಕೋ? ಒಂದು ವೇಳೆ ನಾವು ಜ್ವಾಲಾಮುಖಿ ಯೋಗದಲ್ಲಿ ಕುಳಿತಿದ್ದರೆ ಪ್ರತಿ ಆತ್ಮಕ್ಕೆ ನಾನು ಸುಖವನ್ನು ಕೊಡುತ್ತಿದ್ದೇನೆ, ಶಾಂತಿಯ ಫೀಲಿಂಗ್ಸ್ ಕೊಡುತ್ತಿದ್ದೇನೆ. ಈ ಸಂಕಲ್ಪಗಳು ನಡೆಯುತ್ತದೆಯೇ? ಅಥವಾ ಕೇವಲ ಯೋಗದ ಪವರ್ಫುಲ್ ಸ್ಟೇಜಿನಲ್ಲಿ ಇರುತ್ತೇವೆ? ಸೂರ್ಯ ಯಾವಾಗ ಉದಯವಾಗುತ್ತದೆ ಹಾಗೂ ಕಿರಣಗಳನ್ನು ಕೊಡುತ್ತದೆ ಎಂದ ಮೇಲೆ ಆ ಕಿರಣಗಳ ಮೂಲಕ ಕೆಲವು ಕಡೆ ನೀರನ್ನು ಒಣಗಿಸುವ ಸೇವೆ ಮಾಡುತ್ತದೆ ಹಾಗೂ ಕೆಲವೊಮ್ಮೆ ನೀರನ್ನು ಹರಿಸುವ ಸೇವೆ ಮಾಡುತ್ತದೆ. ಎರಡನ್ನೂ ಮಾಡುತ್ತದೆ ಎಂದ ಮೇಲೆ ಸೂರ್ಯ ಮನಸ್ಸಿನಲ್ಲಿ ಸಂಕಲ್ಪ ಮಾಡುತ್ತಾನೆಯೇ? ನಾನು ಇದನ್ನು ಒಣಗಿಸಬೇಕು, ನೀರನ್ನು ಹರಿಸಬೇಕು? ಇಲ್ಲ, ಇದು ಆಟೋಮೆಟಿಕ್ ಆಗಿ ಆಗುತ್ತದೆ. ಸೂರ್ಯ ಉದಯನಾಗುತ್ತಾನೆ, ಅವನ ಕಿರಣಗಳು ಹರಡುತ್ತವೆ ಎಂದ ಮೇಲೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಒಣಗಿಸುವುದು ಹಾಗೂ ಎಲ್ಲಿ ನೀರು ಸುರಿಸುವ ಅವಶ್ಯಕತೆ ಇದೆಯೋ ಅದು ಆಗುತ್ತದೆ. ಯಾವಾಗ ಸೂರ್ಯನ ಕಿರಣಗಳು ಹರಡುತ್ತದೆ, ಸ್ವತಃವಾಗಿ ಏನು ಬೇಕೋ ಅದು ಆಗಿಬಿಡುತ್ತದೆ ಎಂದ ಮೇಲೆ ನಾವು ಸಹ ಸಂಕಲ್ಪ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನಾನು ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜಿನ ಮೇಲೆ ಏಕಾಗ್ರ ಬುದ್ಧಿಯಿಂದ ಸ್ಥಿತರಾಗಿರಬೇಕೋ? ಒಂದು ವೇಳೆ ನಾವು ಏಕಾಗ್ರವಾಗಿ ಇಲ್ಲದೇ ಇದ್ದರೆ ನಮ್ಮ ನಿರ್ಣಯ ಶಕ್ತಿ ಕೆಲಸ ಮಾಡುವುದಿಲ್ಲ. ನಾವು ಯಾವುದೇ ಸರಿಯಾದ ನಿರ್ಣಯ ಮಾಡಬೇಕೆಂದರೆ ನಮ್ಮ ಬುದ್ಧಿ ಏಕಾಗ್ರವಾಗಿರಬೇಕು. ದಾದಿ ಅವರು ಯಾವುದನ್ನು ಬಾಬಾರವರಿಗೆ 12 ದಿನಗಳ ಅಪ್ಲಿಕೇಶನ್ ಹಾಕಿದರು ಅದು ಏಕೆಂದರೆ ದಾದಿ ಅವರ ಮನಸ್ಸಿನಲ್ಲಿ ಮತ್ತೇನು ಸಂಕಲ್ಪವಿರಲಿಲ್ಲ, ಯಾವ ಜವಾಬ್ದಾರಿಯೂ ಇಲ್ಲ, ಕೇವಲ ವಿಶ್ವ ಕಲ್ಯಾಣದ ಜವಾಬ್ದಾರಿ ಇದೆ. ಒಂದೇ ಸಂಕಲ್ಪವಿದೆ. ಮನಸ್ಸು, ಬುದ್ಧಿ ಆ ಒಂದು ಸೇವೆಯಲ್ಲಿ ಏಕಾಗ್ರವಾಗಿದೆ. ಆದ್ದರಿಂದ ದಾದಿಯವರು ಬಾಬಾರವರಿಗೆ ಹೇಳಿದರು, ನಾನು ಇಲ್ಲಿಯೇ ಇದ್ದು ನಿಮ್ಮ ಎದುರುಗಡೆ ಎಲ್ಲ ಸೇವೆಯನ್ನು ಮಾಡುತ್ತೇನೆ. ಹಾಗೂ ಈಗ ನಾವೆಲ್ಲರೂ ಹೇಳುತ್ತೇವೆ, ಬಾಬಾರವರು ನಮ್ಮೊಂದಿಗೆ ಕಂಬೈನ್ಡ್ ಇದ್ದಾರೆ ಹಾಗೂ ಜೊತೆಯಲ್ಲಿಯೇ ಇದ್ದಾರೆ ಎಂದ ಮೇಲೆ ಆ ಶಕ್ತಿಯೂ ಸಹ ದಾದಿ ಅವರ ಸೇವೆಯಲ್ಲಿ ಆಟೋಮೆಟಿಕಲಿ ಇರುತ್ತಿತ್ತು. ಅಂದ ಮೇಲೆ ನಾವೆಲ್ಲರೂ ಈಗ ಏನು ಮಾಡಬೇಕು? ದಾದಿಯವರ ಪ್ರೀತಿಯ ರಿಟರ್ನ್ ಏನು ಕೊಡಬೇಕು? ಇಂತಹ ಸೇವೆ ಮಾಡುತ್ತೀರಾ? ಒಂದೇ ಸಮನೆ ಜ್ವಾಲಾಮುಖಿ. ಏಕೆಂದರೆ ಯೋಗದಲ್ಲಿ ಒಂದಂತೂ ಮಾಸ್ಟರ್ ಸರ್ವಶಕ್ತಿವಂತ, ಇದರಲ್ಲಿ ಶಕ್ತಿಗಳ ಅನುಭೂತಿ ಸ್ವತಃವಾಗಿ ಆಗುತ್ತದೆ. ನಾವು ಹೀಗೆ ಹೇಳಲು ಸಾಧ್ಯವಿಲ್ಲ, ನನ್ನಲ್ಲಿ ಸಹನೆ ಶಕ್ತಿ ಇದೆ ಆದರೆ ಸಮಾವೇಶ ಮಾಡುವ ಶಕ್ತಿ ಇಲ್ಲ.
ಹೇಗೆ ಬೀಜದಲ್ಲಿ ಎಲ್ಲ ವೃಕ್ಷದ ಶಕ್ತಿಯು ಸ್ವತಃವಾಗಿ ಸಮಾವೇಶವಾಗಿರುತ್ತದೆ, ಹಾಗೆ ನಾವು ಸಹ ಬೀಜರೂಪ ಅಂದರೆ ಸರ್ವಶಕ್ತಿಗಳ ಬೀಜರೂಪ ಪ್ರಾಕ್ಟಿಕಲ್ ರೂಪದಲ್ಲಿ ಇರಬೇಕು. ಆಗ ನಮ್ಮಿಂದ ಸೇವೆ ಆಗಲು ಸಾಧ್ಯ. ಎಂದ ಮೇಲೆ ಈಗ ಈ ಪುರುಷಾರ್ಥವನ್ನು ಮಾಡಬೇಕು. ಯಾವಾಗ ಈ ಮಾತುಗಳಲ್ಲಿ ನಮ್ಮ ಗಮನ ಹೋಗುತ್ತದೆ ಆಗ ಸ್ವಚ್ಛವಾಗಿ ನಮ್ಮ ಹೃದಯದಲ್ಲಿ ಶುಭ ಭಾವನೆಯ ಹೊರತು ಬೇರೆ ಯಾವುದೇ ಭಾವನೆ ಇರುವುದಿಲ್ಲ. ಏಕೆಂದರೆ ನಮ್ಮಲ್ಲಿ ಸಂಸ್ಕಾರಗಳ ಅಥವಾ ವ್ಯರ್ಥ ಸಂಕಲ್ಪಗಳ ಘರ್ಷಣೆ ಆಗುತ್ತಿರುತ್ತದೆ. ಆದರೆ ಶುಭ ಭಾವನೆಯ ಸ್ಥಿತಿಯಲ್ಲಿ ಇರಬೇಕು ಹಾಗೂ ಮನಸ್ಸಿನಲ್ಲಿ ಯಾರ ಬಲಹೀನತೆಯನ್ನು ಇಟ್ಟುಕೊಳ್ಳಬಾರದು. ಬಲೆ ತಿಳಿದುಕೊಳ್ಳಿ, ಆದರೆ ಸಮಾವೇಶ ಮಾಡಿಕೊಳ್ಳಬೇಡಿ. ಆಗ ನಮ್ಮ ಮನಸ್ಸು ಹಾಗೂ ಹೃದಯದಲ್ಲಿ ಶುಭ ಭಾವನೆ ಇರುತ್ತದೆ ಹಾಗೂ ನಮ್ಮ ಚಲನೆ ಸ್ವತಃವಾಗಿಯೇ ಒಳ್ಳೆಯದಾಗಿರುತ್ತದೆ. ಎಂದ ಮೇಲೆ ಈಗ ಎಲ್ಲರೂ ವೃತ್ತಿಯಿಂದ ವಾಯುಮಂಡಲವನ್ನು ತಯಾರಿಸಿ. ಮೊದಲು ನಿಮ್ಮ ವಾಯುಮಂಡಲ, ನಂತರ ಸೇವಾ ಕೇಂದ್ರದ ಹಾಗೂ ವಿಶ್ವದ ವಾಯುಮಂಡಲ. ದಾದಿ ಅವರಿಗೆ ರಿಟರ್ನ್ ಕೊಡುತ್ತೀರಿ ಅಲ್ಲವೇ? ಒಳ್ಳೆಯದು, ಎವರ್ ರೆಡಿಯಾಗಿಬಿಡಿ. ಪ್ರಶ್ನೆ: ದಾದಿ ಬಾಬಾರವರು ಸಂದೇಶದಲ್ಲಿ ಹೇಳಿದರು 5 ತತ್ವಗಳು ಸಹ ದಾದಿ ಅವರ ಸ್ವಾಗತ ಮಾಡಿದರು ಎಂದರೆ ಯಾವ ರೂಪದಲ್ಲಿ ಸ್ವಾಗತ ಮಾಡಿದರು? ಉತ್ತರ: ಹೇಗೆ ಡ್ರಾಮಾ ಮಾಡುತ್ತಾರೆ ಎಂದರೆ 5 ವಿಕಾರಗಳನ್ನು ಯಾವ ರೂಪದಲ್ಲಿ ತೋರಿಸುತ್ತಾರೆ? ಸೂಕ್ಷ್ಮ ಮಾನವ ರೂಪದಲ್ಲಿ ತೋರಿಸುತ್ತಾರೆ ಅಲ್ಲವೇ? ಕಾಮ, ಕ್ರೋಧ, ಲೋಭ, ಮೋಹ, ಇದೇ ರೀತಿ 5 ತತ್ವಗಳೂ ಸಹ ಮಾನವ ರೂಪದಲ್ಲಿ ಇದ್ದರು. ಹೇಗೆ ಡ್ರಾಮಾದಲ್ಲಿ ಪಾರ್ಟ್ ಮಾಡುತ್ತಾರೆ ಅದೇ ರೀತಿ ಪ್ರಕೃತಿಯ ತತ್ವಗಳೂ ಸಹ ಪಾರ್ಟ್ ಮಾಡಿದರು. ಇದಂತೂ ಬಾಬಾರವರು ದಾದಿ ಅವರ ಸ್ಟೇಜ್ ಹೇಳಿದರು. ಪ್ರಕೃತಿಯೂ ಸಹ ಅವರ ಮುಂದೆ ದಾಸಿ ಆಗಿತ್ತು. ಏಕೆಂದರೆ ಯಾವಾಗ ಪ್ರಕೃತಿ ಜೀತ್ ಹಾಗೂ ಮಾಯಾಜೀತ್ ಆಗುತ್ತೇವೆ ಆಗಲೇ ಜಗಜ್ಜೀತ್ ಆಗುತ್ತೇವೆ. ಅದು 5, ಇದು 5. ಯಾವಾಗ ಈ 10 ತಲೆಯ ರಾವಣನನ್ನು ಸಮಾಪ್ತಿ ಮಾಡುತ್ತೇವೆ ಆಗಲೇ ಜಗಜ್ಜೀತ್ ಆಗುತ್ತೇವೆ. ದಾದಿ ಅವರಿಂದ ಎಂದಾದರೂ ಕೇಳಿದರೆ, ದಾದಿ ನಿಮ್ಮ ಪುರುಷಾರ್ಥ ಏನು ನಡೆಯುತ್ತಿದೆ? ಆಗ ದಾದಿ ಹೇಳುತ್ತಿದ್ದರು, ನನಗಂತೂ ಇದೇ ಯೋಚನೆ ಇದೆ, ನಾನು ಕರ್ಮಾತೀತ ಆಗಲೇಬೇಕು, ಕರ್ಮಾತೀತ ಆಗಬೇಕು ಎನ್ನುವ ಸದಾ ಯೋಚನೆ ಇರುತ್ತಿತ್ತು. ಎಂದ ಮೇಲೆ ಅವರು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದಾದಿಯ ಇಚ್ಛೆ ಇತ್ತು. ಬಾಬಾರವರು ಸಹ ಪ್ರಕೃತಿಯನ್ನು ದಾಸಿಯ ರೂಪದಲ್ಲಿ ತೋರಿಸಿದರು. ಒಳ್ಳೆಯದು. ವ್ಯರ್ಥ ಸಂಕಲ್ಪ ಬಹಳ ಸುಸ್ತು ಮಾಡುತ್ತದೆ. ಸಮರ್ಥ ಸಂಕಲ್ಪ ಇದ್ದಲ್ಲಿ ಬಾಬಾರವರು ಸಹಯೋಗ ಕೊಡುತ್ತಾರೆ. ದಾದಿ ಜಾನಕಿಜಿ 25/7/2006. ಬಾಬಾ ನಾವು ಮಕ್ಕಳನ್ನು ನೋಡುತ್ತಿದ್ದಾರೆ ಹಾಗೂ ನಾವು ಮಕ್ಕಳು ಬಾಬಾರವರೊಂದಿಗೆ ಮಾತನಾಡುತ್ತಿದ್ದೇವೆ. ಅರಿವಿನಿಂದ ಗೊತ್ತಾಗುತ್ತದೆ ನಾನು ಏಕೆ ಖುಷಿಯಾಗಿಲ್ಲ. ಖುಷಿಯಾಗಿ ಇಲ್ಲದಿರುವುದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಸ್ವಯಂ ಆಗಿದ್ದೀರಿ. ಸತ್ಯವಾದ ಪುರುಷಾರ್ಥ ಮಾಡದಿದ್ದರೆ ಹೇಗೆ ಖುಷಿಯಾಗಿರುವುದು? ಅವರು ಹೀಗೆ ಇದ್ದಾರೆ, ಇವರು ಹಾಗೆ ಇದ್ದಾರೆ. ಯಾವ ಗಳಿಗೆ ಕಂಪ್ಯಾರಿಸನ್ ನಡೆಸುತ್ತೀರಿ? ಇವರು ಚೆನ್ನಾಗಿ ಕೆಲಸ ಮಾಡುತ್ತಾರೆ, ಇವರು ಮಾಡುವುದಿಲ್ಲ. ಭಗವಂತನ ಮಕ್ಕಳಿಗೆ ಹೀಗೆ ಮಾಡುವ ಅನುಮತಿ ಇಲ್ಲ. ಹಲವಾರು ಹಳೆಯ ಕರ್ಮ ಬಂಧನವಿದೆ. ಆಗ ಅಲ್ಲಿ ಬಾಬಾರವರು ನೆನಪು ಬರುವುದಿಲ್ಲ. ಬಲೆ ಶರೀರ ಹೇಗೆ ಇರಲಿ, ಆದರೆ ಅವರು ಬಾಬಾ ಎಂದರೆ ಬಾಬಾರವರು ಪ್ರೀತಿ ಮಾಡುತ್ತಾರೆ. ಬಾಬಾರವರು ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ.
ಯಾರಿಂದ ಊಟ ತಿನ್ನುತ್ತೀರಿ ಅವರ ಗುಣ ಗಾಯನ ಮಾಡುವ ಕೆಲಸ ಮಾಡಿ ಹಾಗೆ ಮಲಗಿ ಬಿಡಬೇಡಿ. ಇಲ್ಲವಾದರೆ ಮಾಯೆ ಇನ್ನೂ ಚೆನ್ನಾಗಿ ಜೋಗುಳ ಆಡುತ್ತದೆ. ವ್ಯರ್ಥ ಸಂಕಲ್ಪದವರಿಗೆ ಮಲಗುವುದು ಬಹಳ ಇಷ್ಟವಾಗುತ್ತದೆ. ಪಾಪ ದಣಿದಿರುತ್ತಾರೆ ಅಲ್ಲವೇ? ವಿಕಲ್ಪ ಬಲೆ ಬರುವುದಿಲ್ಲ. ಆದರೆ ವ್ಯರ್ಥ ಸಂಕಲ್ಪಗಳು ದಣಿಸಿಬಿಡುತ್ತದೆ. ಏನು ಮಾಡಲು ಬಿಡುವುದಿಲ್ಲ. ಸಂಕಲ್ಪ ಸಮರ್ಥವಾಗಿ ಇದ್ದರೆ ಎದ್ದು ನಿಂತು ಬಿಡುತ್ತಾರೆ. ಬಾಬಾರವರೂ ಸಹ ಸಹಯೋಗ ಮಾಡುತ್ತಾರೆ. ವ್ಯರ್ಥ ಸಂಕಲ್ಪದಲ್ಲಂತೂ ಬಾಬಾರವರನ್ನು ನೆನಪು ಮಾಡುವುದು ಸಹ ಕಷ್ಟವೆನಿಸುತ್ತದೆ. ಏನು ಕೆಲಸ ಮಾಡುವರು? ಯೋಗವೂ ಇಲ್ಲ, ಸೇವೆಯೂ ಇಲ್ಲ. ವ್ಯರ್ಥ ಸಂಕಲ್ಪ ನೆನಪಿನಲ್ಲಿ ಇರಲು ಬಿಡುವುದಿಲ್ಲ, ಸೇವೆ ಮಾಡಲು ಬಿಡುವುದಿಲ್ಲ. ಕಳೆದು ಹೋದ ಮಾತುಗಳು, ಅವರು ಹೇಳಿದ ಮಾತುಗಳು, ಇವರು ಹೇಳಿದ ಮಾತುಗಳು ಹೃದಯಕ್ಕೆ ನಾಟಿತು. ನಾನಂತೂ ಆತ್ಮನಾಗಿದ್ದೇನೆ, ಈ ಸಂಕಲ್ಪ ಬರುವುದೇ ಇಲ್ಲ. ಬಾಬಾ, ನಾನು ನಿಮ್ಮ ಮಗುವಾಗಿದ್ದೇನೆ, ಇದೂ ಸಹ ನೆನಪಿರುವುದಿಲ್ಲ. ಒಳಗೆ ಇಷ್ಟೂ ದುಃಖವಿದೆ. ಯಾರು ಏನು ಹೇಳಿದರೂ ಇದರಿಂದ ಒಳಗೆ ಅವರ ಮೇಲೆ ಇಷ್ಟು ದ್ವೇಷ ಬರುತ್ತದೆ. ಪೂರ್ತಿ ಪರಿವಾರದ ಮೇಲೆ ದ್ವೇಷ ಬಂದು ಬಿಡುತ್ತದೆ. ಏನು ಇಷ್ಟವಾಗುವುದಿಲ್ಲ. ನಂತರ ಬ್ರಹ್ಮ ಭೋಜನವೂ ಸಹ ಇಷ್ಟವಾಗುವುದಿಲ್ಲ. ತಿನ್ನುತ್ತಲೇ ಹೊಟ್ಟೆ ನೋವು ಶುರುವಾಗುತ್ತದೆ. ಬಾಬಾ ಹೇಳುತ್ತಾರೆ, ಭೋಜನ ತಯಾರಿಸುವಾಗ ಪ್ರೀತಿಯಿಂದ ಮಾಡಿ, ಪ್ರೀತಿಯಿಂದ ತಿನ್ನಿಸಿ, ಪ್ರೀತಿಯಿಂದ ತಿನ್ನಿರಿ. ವ್ಯರ್ಥಕ್ಕಾಗಿ ಸಮಯವಿಲ್ಲ. ಬೆಳಿಗ್ಗೆ ಏಳುತ್ತಲೇ ಸಂಕಲ್ಪಗಳು ಶುದ್ಧ ಹಾಗೂ ಶಾಂತವಾಗಿರಲಿ. ಮನಸ್ಸಿನ ಮೇಲೆ ಅನ್ನದ ಪರಿಣಾಮ ಬೀರುತ್ತದೆ. ಆದರೆ ನಮ್ಮ ಮನಸ್ಸಿನಿಂದ ಅನ್ನವೂ ಸಹ ಶಕ್ತಿಶಾಲಿ ಆಗಬಹುದು. ಮನಸ್ಸು ಆರೋಗ್ಯಯುಕ್ತ ಅನುಭವ ಮಾಡಲಿ. ಆರೋಗ್ಯ ಮನಸ್ಸು ಶಕ್ತಿಶಾಲಿಯಾಗಿರುತ್ತದೆ. ಮನಸ್ಸಿನಲ್ಲಿ ಯಾವುದೇ ರೋಗ ಇರದಿರಲಿ. ಬಲಹೀನ ಮನಸ್ಸಿದ್ದರೆ ಅಲ್ಲಿ ಯಾವುದಾದರೂ ಇನ್ಫೆಕ್ಷನ್ ಇರುತ್ತದೆ. ಇದರ ಪರಿಣಾಮವೂ ಆಗುತ್ತದೆ. ಎಂದ ಮೇಲೆ ಬಲಹೀನತೆಗಾಗಿ ಬೇರೆ ಔಷಧಿ, ಇನ್ಫೆಕ್ಷನ್ಗಾಗಿ ಬೇರೆ ಔಷಧಿ. ತನ್ನನ್ನು ತಾನು ಇನ್ಫೆಕ್ಷನ್ನಿಂದ ಸಂಭಾಳಿಸಬೇಕು. ಯಾವುದೇ ಚಿಕ್ಕ ವಸ್ತುವಿನಿಂದ ಸಹ ಇನ್ಫೆಕ್ಷನ್ ಬರಬಹುದು. ದಾದಿಯವರ ಶಿಕ್ಷಣಗಳು ಬಹಳ ಸಾವಧಾನ ಮಾಡಿದವು. ದಾರಿಯವರೆಗೆ ಹೃದಯದಲ್ಲಿ ಅಕ್ಕಪಕ್ಕದಲ್ಲಿ ಸೇವೆ ನಡೆಯಬೇಕು ಎಂದಿತ್ತು. ಒಂದು ದಿನ ನಾನು ಮಲಗಿದ್ದೆ. ಆಗ ಕೇಳಿದರು, ತಲೆನೋವು ಇದೆಯೇ? ನೀನು ಹೀಗೆ ಮಲಗುವುದು ಶೋಭಿಸುತ್ತದೆಯೇ? ನೀನು ಸೇವೆ ಮಾಡದಿದ್ದರೆ ನೋವು ಬರುತ್ತದೆ. ದೊಡ್ಡವರ ಇಷ್ಟು ಒಳ್ಳೆಯ ಶಿಕ್ಷಣಗಳು ಸುಪುತ್ರ ಆಗುವುದರಲ್ಲಿ ಸಹಯೋಗ ಕೊಟ್ಟಿತು. ವ್ಯರ್ಥ ಮಾತುಗಳೊಂದಿಗೆ ನಮ್ಮ ಯಾವುದೇ ಕನೆಕ್ಷನ್ ಇಲ್ಲ. ಜವಾಬ್ದಾರಿಗಳು ತಲೆನೋವು ಅಲ್ಲ, ಆದರೆ ಇನ್ನಷ್ಟು ಭಾಗ್ಯವಾಗಿದೆ. ಇಷ್ಟು ಸಾಧಾರಣವಾಗಿದ್ದು ಸ್ಯಾಂಪಲ್ ಆಗುವ ಪಾಠ ಕಲಿಸಿತು. ಸಿಂಪಲ್ ಆಗುವುದು ಎಂದರೆ ಭಿಕ್ಷುಕರಾಗುವುದಲ್ಲ, ಸ್ವಚ್ಛವಾಗಿರುವುದು. ಭಾಷೆಯೂ ಸಹ ಸಿಂಪಲ್, ಫೋರ್ಸ್ನದಲ್ಲ. ಪ್ರತಿ ಮಾತನ್ನು ಧಾರಣೆ ಮಾಡುವುದಕ್ಕಾಗಿ ದಾದಿಯರು ಇಷ್ಟು ಗಮನ ಕೊಡುತ್ತಿದ್ದರು. ಬಾಬಾರವರು ಏನು ಹೇಳಿದರು? ಆನಂದ ಸ್ವರೂಪ, ಪ್ರೇಮ ಸ್ವರೂಪ. ಈ ರೀತಿ ಆಗಿ ತೋರಿಸಬೇಕು. ಶ್ರೇಷ್ಠ ಸಂಕಲ್ಪಗಳು ಬಹಳ ಕೆಲಸ ಮಾಡುತ್ತದೆ. ಜಾಸ್ತಿ ಸಂಕಲ್ಪಗಳನ್ನು ಮಾಡಿದರೆ ಆತ್ಮ ಬಾಬಾ ಅವರಿಂದ ದೂರವಾಗಿ ಬಿಡುತ್ತದೆ. ನಮ್ಮ ಸಂಕಲ್ಪ ನಿಮಿತ್ತ ಮಾತ್ರವಾಗಿರಬೇಕು. ಆದರೆ ಅದರಲ್ಲಿ ಬಾಬಾ ಅವರ ಪ್ರೀತಿಯ ಶಕ್ತಿ ತುಂಬಿಕೊಂಡಿರಬೇಕು. ಎಂದ ಮೇಲೆ ಹೇಳುವ ಅವಶ್ಯಕತೆ ಇಲ್ಲ. ಆತ್ಮ ಬಾಬಾ ಅವರ ಸಮೀಪ ಬಂದು ಬಿಡುತ್ತದೆ. ದೇಹಿ ಅಭಿಮಾನದ ಸ್ಥಿತಿ ಹೀಗೆ ಅನುಭವವಾಗಲಿ. ನಮ್ಮನ್ನು ನೋಡಿದವರೂ ಸಹ ದೇಹವನ್ನು ಮರೆತು ಹೋಗಲಿ. ಯಾವಾಗ ನಾನೇ ಅಭಿಮಾನಿ ಆಗಿಲ್ಲ ಎಂದರೆ ಅನ್ಯರಿಗೆ ಹೇಳುವುದರಿಂದ ಏನಾಗುವುದು? ದೇಹಿ ಅಭಿಮಾನಿ ಆಗುವ
ಸೆಳೆತವಿರಬೇಕು. ಯಾವಾಗ ದೇಹಿ ಅಭಿಮಾನಿ ಆಗುವಿರಿ ಆಗಲೇ ಬಾಬಾರವರ ಬಳಿ ಕುಳಿತುಕೊಳ್ಳಲು ಸಾಧ್ಯ. ಬಾಬಾರವರು ಹೇಳುತ್ತಾರೆ, ಬನ್ನಿ ನನ್ನ ಮಡಿಲಿನಲ್ಲಿ ಕುಳಿತುಕೊಳ್ಳಿ. ಖುಷಿ ಆಗುವುದಲ್ಲ, ಆದರೆ ಇದು ನನ್ನ ಭಾಗ್ಯವಾಗಿದೆ. ಈ ರೀತಿ ತನ್ನ ಕರ್ಮೇಂದ್ರಿಯಗಳ ಮೇಲೆ ವಿಜಯಿ ಆಗಬೇಕು. ದೇಹಿ ಅಭಿಮಾನಿ ಸ್ಥಿತಿಯಿಂದ ಅತೀಂದ್ರಿಯ ಸುಖದಲ್ಲೇ ಇರಬೇಕು. ಬಾಬಾರವರು ಯಾವ ಸುಖವನ್ನು ಕೊಡುತ್ತಾರೆ ಅದರಲ್ಲಿ ಆಸ್ತಿಯೂ ಸಹ ಇದೆ, ವರದಾನವೂ ಸಹ ಇದೆ. ಮೊದಲು ನಮ್ಮ ಪರ್ಸನಲ್ ಸ್ಥಿತಿಯಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯಿಯಾಗಿರಬೇಕು. ಯಾವುದೇ ಇಚ್ಛೆ ಇರಬಾರದು, ಆಸಕ್ತಿ ಇರಬಾರದು. ಭಗವಂತ ನಡೆಸುತ್ತಿದ್ದಾರೆ, ಭಗವಂತನ ಪಾಲನೆಯಲ್ಲಿ ಇದ್ದೇನೆ, ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಎಂದ ಮೇಲೆ ಪಾಲನೆ ಮಾಡುತ್ತಿದ್ದಾರೆ. ನನ್ನ ಭವಿಷ್ಯ ಶ್ರೇಷ್ಠವನ್ನಾಗಿ ಮಾಡುವುದಕ್ಕಾಗಿ ಓದಿಸುತ್ತಿದ್ದಾರೆ. ವಿದ್ಯೆಯಿಂದ ಏನು ಪ್ರಾಪ್ತವಾಗುತ್ತದೆ ಅದರ ಬೆಲೆ ಇಲ್ಲದಿದ್ದರೆ ಅವರ ಜೀವನ ಹೇಗಿರುತ್ತದೆ? ಬಾಬಾರವರು ಹೇಳುತ್ತಾರೆ, ನಿಮ್ಮ ನಯನಗಳಿಂದ ನಿಮ್ಮ ಮಸ್ತಕದಿಂದ ಲೈಟ್ ಬರಲಿ. ನಯನಗಳಲ್ಲಿ ಪರಮಾತ್ಮ ಜ್ಞಾನದ ಬೆಳಕನ್ನು ಕೊಟ್ಟಿದ್ದಾರೆ. ಡ್ರಾಮಾದಲ್ಲಿ ಯಾವುದೇ ದೃಶ್ಯ ಬರುತ್ತದೆ ಎಂದರೆ ಬಾಬಾರವರು ಹೇಳಿದ್ದಾರೆ, ಸಾಕ್ಷಿಯಾಗಿ ನೋಡಿ, ಆಗ ಕೆಟ್ಟದ್ದು ಎನಿಸುವುದಿಲ್ಲ. ಅದರಲ್ಲೂ ಸಹ ಒಳಿತು ಸಮಾವೇಶವಾಗಿದೆ. ಬಾಬಾರವರನ್ನು ನೋಡಿಯೇ ಆ ತರಹದ ಚಿತ್ರಗಳನ್ನು ತಯಾರು ಮಾಡಿ, ಆಗ ಎಲ್ಲ ಬುದ್ಧಿ ಅದರಲ್ಲಿಯೇ ಹೊರಟು ಹೋಗುತ್ತದೆ. ಬಾಬಾರವರ ನಯನಗಳು ಹೇಗಿದೆ, ಮೂಗು ಹೇಗಿದೆ, ಬಾಬಾರವರು ಹೇಗೆ ಮುಗುಳ್ನಗುತ್ತಾರೆ, ನಡೆಯುತ್ತಾರೆ, ಹಾಗೂ ನಡೆಯುತ್ತಾ ಎಲ್ಲರಿಗೂ ಸುಖ ಕೊಡುತ್ತಾರೆ. ಮುಗುಳ್ನಗುತ್ತಾ ದುಃಖವನ್ನು ದೂರ ಮಾಡಿಬಿಡುತ್ತಾರೆ. ಕೆಲವೊಮ್ಮೆ ಬಾ ಮಗು ಎಂದು ಹೇಳಿದ ತಕ್ಷಣ ಖುಷಿಯಾಗಿ ಬಿಡುತ್ತದೆ. ಬಾಬಾರವರ ತರಹ ಪ್ರೀತಿಯನ್ನು ಯಾರು ಮಾಡುತ್ತಾರೆ ಮತ್ತು ಹೇಳುತ್ತಾರೆ, ನನಗೆ ನಕಲು ಮಾಡಲು ಅನುಮತಿ ಇದೆ. ಸರಿಯಾಗಿ ನಕಲು ಮಾಡಿ, ಯಾರನ್ನೂ ನೋಡಬೇಡಿ, ಬಾಬಾರವರನ್ನು ನೋಡಿ ಸುಪುತ್ರರಾಗಿ ಉದಾಹರಣೆಯನ್ನು ಕೊಡುವುದು ಸಹಜವಾಗಿದೆ. ದಾದಿ ಪ್ರಕಾಶ್ ಮಣಿಜಿಯವರ ಅಮೃತ ವಚನಗಳು. ನಾನು ಎನ್ನುವ ಅಭಿಮಾನವನ್ನು ಸಮಾಪ್ತಿ ಮಾಡಿ ಬೇಹದ್ದಿನ ತ್ಯಾಗಿ ಹಾಗೂ ವೈರಾಗಿ ಆಗಿರಿ. 29/7/98. ನಮ್ಮ ಈ ರಥದ ಸಾರಥಿ ಸ್ವಯಂ ಭಗವಂತನಾಗಿದ್ದಾನೆ. ಆದ್ದರಿಂದ ನಾವೆಲ್ಲರೂ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೇವೆ. ಸಾರಥಿ ಹೇಗೆ ಹಾಗೂ ಎಲ್ಲಿ ರಥವನ್ನು ನಡೆಸುತ್ತಾರೆ, ನಿಲ್ಲಿಸುತ್ತಾರೆ, ಸೂಚನೆ ಕೊಡುತ್ತಾರೆ, ಅದೇ ಪ್ರಮಾಣ ನಡೆಯಬೇಕು. ಎರಡನೆಯದು, ನಾನು ಯಾವಾಗಲೂ ತಿಳಿಯುತ್ತೇನೆ, ನಾನು ಅರ್ಜುನ ಆಗಬೇಕು. ನೀವು ಪ್ರತಿಯೊಬ್ಬರೂ ಅರ್ಜುನ ಆಗಿದ್ದೀರಿ ಅಲ್ಲವೇ? ಶಿರೋಮಣಿ ಗೀತೆ ಅರ್ಜುನನಿಗಾಗಿ ಪ್ರಸಿದ್ಧವಾಗಿದೆ. ಏ ಅರ್ಜುನ, ಅರ್ಥಾತ್ ಯಾರಿಗೆ ಈ ಶ್ರೀಮತ ಸಿಕ್ಕಿದೆ, ಅರ್ಜುನನಿಗೆ ಯಾವಾಗ ಸಾಕ್ಷಾತ್ಕಾರವಾಯಿತೋ ಆಗ ನಿಶ್ಚಯವಾಯಿತು ಮತ್ತು ಹೇಳಿದನು, ಏ ಭಗವಂತ, ನಿಮ್ಮ ಆಜ್ಞೆಯಂತೆ ಆಗಲಿ. ಆಜ್ಞೆಯಂತೆ ನಡೆದು ಅವನು ಸದಾ ಮುಂದುವರಿಯುತ್ತಾ ವಿಜಯಿಯಾಗುತ್ತಾ ಹೋದನು. ಅಂದ ಮೇಲೆ ನೀವು ಪ್ರತಿಯೊಬ್ಬರೂ ವಾಸ್ತವದಲ್ಲಿ ಅರ್ಜುನನಾಗಿದ್ದೀರಿ. ಬುದ್ಧಿಯಲ್ಲಿ ಒಬ್ಬ ಭಗವಂತನಿದ್ದಾನೆ. ಎರಡನೆಯ ಕತೆ ಹೇಳುತ್ತಾರೆ, ದುರ್ಯೋಧನ ಹಾಗೂ ಅರ್ಜುನ ಯಾವಾಗ ಭಗವಂತನ ಎದುರಿಗೆ ಬಂದರು ಆಗ ದುರ್ಯೋಧನ ಭಗವಂತನಿಂದ ಅವರ ಸಂಪೂರ್ಣ ಸೈನ್ಯವನ್ನು ಬೇಡಿದನು, ಮಾಯೆಯನ್ನು ಬೇಡಿದನು. ಅರ್ಜುನನು ಹೇಳಿದನು, ನನಗೆ ಕೇವಲ ನೀವು ಬೇಕು, ನೀವು ಸಿಕ್ಕರೆ ಎಲ್ಲವೂ ಸಿಕ್ಕಂತೆ. ಮತ್ತು ಹೇಳುತ್ತಾರೆ, ದುರ್ಯೋಧನನು ಹೇಳುತ್ತಾನೆ, ಮೊದಲು ನಾನು ಬಂದಿದ್ದೇನೆ. ಆದರೆ ಅರ್ಜುನನಿಂದ ಮೊದಲು ಏಕೆ ಕೇಳಿದ್ದೀರಿ?
ಆಗ ಭಗವಂತ ಹೇಳುತ್ತಾರೆ, ನಿನಗೆ ಅಭಿಮಾನವಿದೆ, ಆದ್ದರಿಂದ ತಲೆಯ ಹತ್ತಿರ ನಿಂತಿದ್ದೆ. ಹಾಗೂ ಅರ್ಜುನನಲ್ಲಿ ನಮ್ರತೆ ಇದೆ, ಆದ್ದರಿಂದ ಚರಣಗಳ ಹತ್ತಿರ ನಿಂತಿದ್ದಾನೆ. ಆದ್ದರಿಂದ ಒಂದು ಅಭಿಮಾನದ ಕಾರಣ ಎಲ್ಲವೂ ಪ್ರಾಪ್ತವಾದರೂ ಸಹ ಅವನ ಸೋಲಾಯಿತು, ಹಾಗೂ ನಮ್ರತೆಯ ಕಾರಣ ಅರ್ಜುನನ ವಿಜಯವಾಯಿತು. ಇದಾಗಿದೆ ಮಹಾಭಾರತದ 2 ಮಾತುಗಳ ವಾಸ್ತವಿಕ ಸಾರ. ಎಂದ ಮೇಲೆ ಮೊದಲು ನಿಶ್ಚಯವಿರಲಿ, ಬಾಬಾರವರು ನನ್ನ ಜೊತೆಗಾರರಾಗಿದ್ದಾರೆ, ನನ್ನ ಸಾರಥಿ ಆಗಿದ್ದಾರೆ. ಅವರ ಶ್ರೀಮತದ ಮೇಲೆ ಹೆಜ್ಜೆ ಹೆಜ್ಜೆ ನಡೆಯುವುದರಲ್ಲಿ ನನ್ನ ಕಲ್ಯಾಣವಿದೆ, ವಿಜಯವಿದೆ. ಬಲೆ ಪ್ರಪಂಚ ಸಮಾಪ್ತಿ ಆಗಲಿ. ಅರ್ಜುನನ ಕಣ್ಣಿನ ಮುಂದೆ ಎಲ್ಲರೂ ಸತ್ತರು, ಆದರೆ ಅರ್ಜುನ ಸದಾ ಶಕ್ತಿಶಾಲಿಯಾಗಿದ್ದ. ದುರ್ಯೋಧನ ತನ್ನ ಅಭಿಮಾನವನ್ನು ಬಹಳ ತೋರಿಸಿದನು, ಆದರೆ ಅವನ ಸಂಪೂರ್ಣ ಅಕ್ಷೋಣಿ ಸೇನೆ ಸಮಾಪ್ತಿಯಾಯಿತು. ಅರ್ಜುನನಿಗೆ ನಿಶ್ಚಯ ಇತ್ತು, ಹಾಗಾಗಿ ವಿಜಯವಾಯಿತು. ಹಾಗೂ ದುರ್ಯೋಧನ ಮಾಯೆಯ ಕಾರಣ, ದೇಹ ಅಭಿಮಾನದ ಕಾರಣ ಸೋಲನ್ನು ಅನುಭವಿಸಿದನು. ಯಾರ ಬುದ್ಧಿಯಲ್ಲಿ ಮಾಯೆ ಬರುತ್ತದೆ ಹಾಗೂ ವೈರತ್ವ ಬರುತ್ತದೆ, ಆಗ ತಿಳಿದುಕೊಳ್ಳಿ, ಒಂದಲ್ಲ ಒಂದು ದಿನ ಸರ್ವಸ್ವವು ನಾಶವಾಗಿ ಹೋಗುತ್ತದೆ. ಹೇಗೆ ದುರ್ಯೋಧನನಿಗೆ ಆಯಿತೋ ಇದರ ಅರ್ಥವಾಗಿದೆ. ಬಾಬಾರವರು ನಮಗೆ ಹೇಳಿದ್ದಾರೆ, ಅರ್ಜುನ, ನೀವು ಸದಾ ಪ್ರೀತಿ ಬುದ್ಧಿ ಅವರಾಗಿ ಶ್ರೀಮತದ ಮೇಲೆ ನಡೆಯಿರಿ, ಹಾಗೂ ನಿಮ್ಮ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಿ, ಅಚಲ ಅಡೋಲ ಎಂದು ಮಾಯೆ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಾಗದಿರಲಿ. ಈ ಸಮಯ ದೇಹ ಅಭಿಮಾನವನ್ನು ಮುರಿಯುವ ಸಮಯವಾಗಿದೆ. ಈ ದೇಹ ಅಭಿಮಾನದ ಕಾರಣವೇ ಪರಸ್ಪರ ವಿರೋಧವಾಗುತ್ತದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಎಂದಿಗೂ ನಿಮ್ಮ ದೇಹ ಅಭಿಮಾನದ ನಶೆಯನ್ನು ತೋರಿಸಬೇಡಿ. ನಶೆ ವಿರೋಧವನ್ನು ತರುತ್ತದೆ, ಏಕತೆಯನ್ನು ಮುರಿಯುತ್ತದೆ, ಹಾಗೂ ತಮ್ಮ ಸ್ಥಿತಿಯನ್ನು ಕೆಳಗೆ ಬೀಳಿಸುತ್ತದೆ. ಏಕೆಂದರೆ ಉಲ್ಟಾ ನಶೆ ಇರುವವರ ಬುದ್ಧಿಯಲ್ಲಿ ನಾನು ಎನ್ನುವ ಅಭಿಮಾನವಿರುತ್ತದೆ. ಈಗ ಈ ನಾನು ಅರ್ಥಾತ್ ಅಹಂನ ತ್ಯಾಗ ಮಾಡಿ, ಇದೇ ಬಹಳ ದೊಡ್ಡ ತ್ಯಾಗವಾಗಿದೆ. ನಾವು ಶುರುವಿನಿಂದ ಬಂದಿದ್ದೇವೆ ಎಂದಾದರೂ ಯಾರಿಗಾದರೂ ಮಾಯೆ ಬಂದಿದ್ದರೆ ಅದರ ಕಾರಣವಾಗಿರುತ್ತದೆ ಅಹಂ, ಸ್ವಯಂನ ಅಹಂಕಾರ. ಅಹಂನಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಬಲೆ ತನ್ನ ಬುದ್ಧಿಯದ್ದಾಗಿರಲಿ, ಬುದ್ಧಿವಂತಿಕೆಯದ್ದಾಗಿರಲಿ, ತನ್ನ ಜಾಣತನದ್ದಾಗಿರಲಿ, ಅಥವಾ ಯಾವುದೇ ಕಾರ್ಯದ ಧನದ ನಶೆ ಇರಲಿ, ಪ್ರಾಪ್ತಿಗಳ ನಶೆ, ಲೌಕಿಕ ವಿದ್ಯಾಭ್ಯಾಸದ ನಶೆ, ಈ ಎಲ್ಲ ನಶೆಗಳು ಬಹಳ ಹಾನಿಕಾರಕವಾಗಿದೆ. ಇದೆಲ್ಲ ದೇಹದ ಅಭಿಮಾನ ಅನೇಕ ಗುಪ್ತ ನಶೆಗಳಾಗಿವೆ. ಇದೆಲ್ಲವೂ ಹೊರಗಡೆ ಕಂಡು ಬರುವುದಿಲ್ಲ. ಆದ್ದರಿಂದ ಕೆಲವೊಮ್ಮೆ ಗೋಪಿಕೆಯರಾಗುವುದು ಒಳ್ಳೆಯದೆನಿಸುತ್ತದೆ, ಏಕೆಂದರೆ ಗೋಪಿಕೆಯಾಗುವುದರಲ್ಲಿ ನಶೆ ಬರುವುದಿಲ್ಲ. ಹಾಗೂ ಈಗ ತನ್ನನ್ನು ತಾನು ಗೋಪ ಎಂದು ತಿಳಿಯುತ್ತೀರಿ, ಆಗ ನಶೆ ಬರುತ್ತದೆ. ಇದರ ಗುಹ್ಯ ಫಿಲಾಸಫಿ ಇದೆ. ಹೇಗೆ? ಉದವ ಎಂದರೆ ನಶೆ, ಗೋಪಿಕೆ ಎಂದರೆ ಬಾಬಾರವರ ಪ್ರೀತಿಯಲ್ಲಿ ಲೀನ, ಬಾಬಾರವರ ಪ್ರೀತಿಯಲ್ಲಿ ಪ್ರೀತ್ ಬುದ್ಧಿ. ಹಾಗಾದರೆ ದಯವಿಟ್ಟು ನೀವು ಎಂದಿಗೂ ಉದವ ಆಗಬೇಡಿ. ಉದವ ಆದರೆ ಅವಶ್ಯವಾಗಿ ಯಾವುದಾದರೂ ನಶೆ ಇರುತ್ತದೆ. ನಾವೆಲ್ಲರೂ ಗೋಪಿಕೆಯರಾಗಿದ್ದೇವೆ. ಬಲೆ ನಿಮ್ಮನ್ನು ಪಾಂಡವರು ಎನ್ನುತ್ತಾರೆ, ಆದರೆ ಪ್ರಾಕ್ಟಿಕಲ್ನಲ್ಲಿ ನಾವೆಲ್ಲರೂ ಗೋಪಿಕೆಯರಾಗಿದ್ದೇವೆ. ಸಹೋದರಿಯರಾಗಲಿ ಅಥವಾ ಸಹೋದರರಾಗಲಿ ಗೋಪಿಕೆಯರಾಗುವುದರಲ್ಲಿ ಬಹಳ ಆನಂದವಿದೆ. ಉದವ ಆದರೆ ಆನಂದವನ್ನು ಪಡೆಯಲು ಸಾಧ್ಯವಿಲ್ಲ. ನಾವು ಬಾಬಾರವರ ಮುಂದೆ ಉದವ ಆಗಬಾರದು, ನಶೆಯನ್ನು ತೋರಿಸಬಾರದು. ಹೇಳಲಾಗುತ್ತದೆ, ದೊಡ್ಡದಕ್ಕಿಂತ ದೊಡ್ಡವರು ಚಿಕ್ಕವರು ಸುಭಾನಲ್ಲ. ದೊಡ್ಡವರಿಗಂತೂ ಚಿಂತೆ ಇರುತ್ತದೆ,
ಚಿಕ್ಕವರು ನಿಶ್ಚಿಂತರಾಗಿರುತ್ತಾರೆ. ನಾವು ಎಂದಿಗೂ ಯಾರ ಪ್ರಭಾವದಲ್ಲಿಯೂ ಬರಬಾರದು. ಎಲ್ಲದಕ್ಕಿಂತ ಸೂಕ್ಷ್ಮ ಮಾಯೆಯಾಗಿದೆ ಪ್ರಭಾವದಲ್ಲಿ ಬರುವುದು. ಬಲೆ ಪ್ರಿಯರಾಗಿರಿ, ಆದರೆ ಅಷ್ಟೇ ಭಿನ್ನರಾಗಿರಿ. ಮೊದಲು ಭಿನ್ನರಾಗಿದ್ದು ನಂತರ ಪ್ರಿಯರಾಗಿರಿ. ಇಲ್ಲವಾದರೆ ಮಾಯೆ ಪ್ರಿಯವಾಗಿ ಬಿಡುತ್ತದೆ. ಏಕೆಂದರೆ ಆ ಪ್ರೀತಿಯಲ್ಲಿ ಭಿನ್ನತೆಯ ಶಕ್ತಿ ಇರುವುದಿಲ್ಲ. ಅದರಿಂದ ಮೊದಲು ಭಿನ್ನರಾಗಿ ನಂತರ ಪ್ರಿಯರಾಗಿ, ಆಗ ಸಮತೋಲನ ಸರಿಯಾಗಿರುತ್ತದೆ. ಬಾಬಾರವರು ನಮ್ಮೆಲ್ಲರಿಗೂ 2 ಪಾಠಗಳನ್ನು ಕಲಿಸಿದ್ದಾರೆ. ಒಂದು, ಬೇಅದ್ದಿನ ತ್ಯಾಗಿಯಾಗಿರಿ. ಎರಡನೆಯದು, ಬೇಅದ್ದಿನ ವೈರಾಗಿ ಆಗಿರಿ. ಬೇಅದ್ದಿನ ತ್ಯಾಗದಲ್ಲಿ ಎಲ್ಲ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಮಾತುಗಳ ತ್ಯಾಗವಾಗಿ ಬಿಡುತ್ತದೆ. ತ್ಯಾಗ ಎಂದರೆ ತ್ಯಾಗ. ತ್ಯಾಗದಲ್ಲಿ ಪ್ರಭಾವಿತರಾಗುವ ಮಾತು ಬರುವುದಿಲ್ಲ. ಒಂದು ವೇಳೆ ಬಂದರೆ ಅದೂ ಸಹ ಮಾಯೆಯಾಗಿದೆ. ಬಾಬಾರವರು ಯಾರಿಗೆ ಎಷ್ಟು ಭಾಗ್ಯವನ್ನು ಮಾಡಬೇಕು ಅಷ್ಟು ಮಾಡುತ್ತಾರೆ. ನಾವು ಏಕೆ ಅವರ ಹಿಂದೆ ಪ್ರಭಾವಿತರಾಗಿರಬೇಕು? ಯಾವುದೇ ವ್ಯಕ್ತಿಯ ಮೇಲೆ ಅಥವಾ ವೈಭವದ ಮೇಲೆ ನಾವು ಏಕೆ ಪ್ರಭಾವಿತರಾಗಬೇಕು? ಕೆಲವರು ಸೇವೆಯನ್ನು ಮಾಡಿ ತನಗೆ ತಾನೇ ನಾನು ಎಂದು ತಿಳಿಯುತ್ತಾರೆ. ಅರ್ಥಾತ್ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾರೆ. ತನ್ನನ್ನು ತಾನು ಬಹಳ ಬುದ್ಧಿವಂತ ಎಂದುಕೊಳ್ಳುತ್ತಾರೆ. ಆದರೆ ಬಾಬಾರವರು ನಮಗೆ ಕಲಿಸಿದ್ದಾರೆ, ನೀವು ಎಂದೂ ಯಾವುದೇ ಮಾತಿನ ಮೇಲೆಯೂ ಪ್ರಭಾವಿತರಾಗಬೇಡಿ. ಎಂತಹದೇ ಆಕರ್ಷಣೆ ಮಾಡುವಂತಹ ಮಾತು ನಿಮ್ಮ ಮುಂದೆ ಬರಲಿ, ಅರೆ ಯಾರ ಮೇಲೆ ಪ್ರಪಂಚ ಪ್ರಭಾವಿತವಾಗಿದೆ ಅವರು ನಮ್ಮ ಮೇಲೆ ಬಲಿಹಾರಿಯಾಗಿದ್ದಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು? ಆದ್ದರಿಂದ ನಾವು ಯಾರದೇ ಗುಣದ ಮೇಲೆ ಪ್ರಭಾವಿತರಾಗಬಾರದು. ಗುಣವಂತರಾಗಿದ್ದರೆ ಅವರಿಂದ ಗುಣಗಳನ್ನು ತೆಗೆದುಕೊಳ್ಳಿ. ಒಳ್ಳೆಯ ಮಾತಾಗಿದೆ. ಏಕೆಂದರೆ ನಾವು ಎಲ್ಲರಿಂದ ಒಳ್ಳೆಯ ಗುಣಗಳನ್ನು ತೆಗೆದುಕೊಳ್ಳಬೇಕು. ಕೆಲವರಿಗೆ ಬುದ್ಧಿ ಇದೆ, ಅವರಿಂದ ಕುಶಲ ವ್ಯವಹಾರದ ಕಲೆಯನ್ನು ಕಲಿಯಿರಿ. ಕೆಲವರಲ್ಲಿ ಬರೆಯುವ ಕಲೆ ಚೆನ್ನಾಗಿದೆ, ಅವರಿಂದ ಆ ಕಲೆಯನ್ನು ತಮ್ಮದಾಗಿಸಿಕೊಳ್ಳಿ. ಕಲಿಯುವುದು ನಮ್ಮ ಕರ್ತವ್ಯವಾಗಿದೆ. ಆದರೆ ಅವರ ಮೇಲೆ ಪ್ರಭಾವಿತರಾಗುವುದು ಇದು ಶ್ರೀಮತವಲ್ಲ, ಮಾಯೆ ಆಗಿದೆ. ಒಳ್ಳೆಯ ಗುಣಗಳನ್ನು ಬಲೆ ಗಾಯನ ಮಾಡಿ. ಯಾವುದೇ ಗುಣಗಳನ್ನು ಕಲಿಯಬೇಕೆಂದರೆ ಅದನ್ನು ಕಲಿಯಿರಿ, ಆದರೆ ಅವರ ಮೇಲೆ ಬಲಿಹಾರಿ ಆಗಬೇಡ. ಇದಾಗಿದೆ ಜ್ಞಾನದ ಸೂಕ್ಷ್ಮತೆ. ಆದ್ದರಿಂದ ನಾವು ಎಲ್ಲರಿಗೂ ಹೇಳುತ್ತೇವೆ, ಎಂದು ನಶೆಯನ್ನು ಇಟ್ಟುಕೊಳ್ಳಬೇಡಿ, ತನ್ನ ಅಭಿಮಾನವನ್ನು ಇಟ್ಟುಕೊಳ್ಳಬೇಡಿ, ಯಾರ ಮೇಲೂ ಪ್ರಭಾವಿತರಾಗಬೇಡಿ, ಯಾರ ಮೇಲೂ ಆಕರ್ಷಣೆಯಲ್ಲಿ ಬರಬೇಡಿ. ಒಬ್ಬ ಬಾಬಾರವರೊಂದಿಗೆ ಸತ್ಯ ಹೃದಯದ ಪ್ರೀತಿ ಇರಲಿ. ಇದೇ ನೆನಪಿನ ಯಾತ್ರೆಯಾಗಿದೆ. ಒಂದು ವೇಳೆ ಯಾರದೇ ನಾಮರೂಪದ ಮೇಲೆ ಪ್ರೀತಿಯಾದರೆ ಬಾಬಾರವರ ನೆನಪಿನಲ್ಲಿ ವಿಘ್ನ ಬಂದು ಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.